ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಇವತ್ತಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋ ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಾವು ಸ್ವಲ್ಪ ವರ್ಷದ ಹಿಂದೆ, ಸಾಧಾರಣ 3-4 ವರ್ಷ ಹಿಂದೆ ಮೋಟೋ ಕಾರ್ಡ್ 350 ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಇದೊಂದು ಗಾಡಿ, ಲೋಡನ್ನೆಲ್ಲ ತಕೊಂಡು ಹೋಗ್ಲಿಕ್ಕೆ ಕೃಷಿಗೆ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಗಾಡಿ. ತುಂಬಾ ಜನ ಉಪಯೋಗಿಸಿರ್ಬಹುದು ಅಥವಾ ನೋಡಿರ್ಬೋದು ಬೇರೆ ಬೇರೆ ಕಡೆ. ಹಾಗೆ ನಮ್ಮ ಅಜ್ಜ ಮನೆಯಲ್ಲಿ ನಮ್ಮ ಅಜ್ಜ ಅವರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಹಾಗೆ ಈ 3-4 ವರ್ಷ ಏನು ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಇದ್ರದ್ದು ಏನಂತಾರೆ, ಪ್ರೋಸ್ ಅಂಡ್ ಕಾನ್ಸ್, ಅಥವಾ ಏನು ಒಳ್ಳೇದಿದೆ, ಏನು ವಿಷಯ ಅಷ್ಟು ಇಷ್ಟ ಆಗ್ಲಿಲ್ಲ ಅಥವಾ ಅಷ್ಟು ಒಳ್ಳೇದಿಲ್ಲ, ಇದೆಲ್ಲದರ ಬಗ್ಗೆ ಹಾಗೂ ಅವರ ಮಿಷನ್ ಯಾವ ತರ ಉಪಯೋಗಿಸ್ತಿದ್ದಾರೆ ಅದರ ಬಗ್ಗೆ ನಾವು ಮಾಹಿತಿ ತಿಳಿದುಕೊಳ್ಳೋಣ. ನಿಮ್ಮ ಬಗ್ಗೆ ಪರಿಚಯ ಹಾಗೂ ಈ ಮಿಷನ್ ಅನ್ನು ಯಾವಾಗ ತೆಕೊಂಡ್ರಿ ಅದರ ಬಗ್ಗೆ ಸ್ವಲ್ಪ ವಿಷಯ ತಿಳಿಸಿ. ಈ ಮಿಷನ್ ನಾವು ತೆಕ್ಕೊಂಡು ಒಂದು 3-4 ವರ್ಷ ಆಯ್ತು. ಮತ್ತೆ ನಾನು ಪುತ್ತೂರು ಮುಂಡೂರು ಗ್ರಾಮದಲ್ಲಿ ಕುತ್ತಿಗದ್ದೆ ಎಂಬಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ನನ್ನ ಹೆಸರು ಶಂಕರನಾರಾಯಣ ವೈಸ ಅಂತ. ನೀವು ಮುಖ್ಯವಾಗಿ ಇದನ್ನು ಯಾವುದೆಲ್ಲ ಕೆಲಸಕ್ಕೆ ಬಳಸಲಿಕ್ಕೆ ಅಂತ ಇದನ್ನು ಪರ್ಚೇಸ್ ಮಾಡಿದ್ದು? ಮುಖ್ಯವಾಗಿ ಈಗ ಕೂಲಿ ಆಳುಗಳ ಕೆಲಸ, ತಲೆಯಲ್ಲಿ ಹೊರೆ ಹೊರುವವರು ಬಹಳ ಜನ ಕಮ್ಮಿ ಆಗಿದ್ದಾರೆ, ಈಗ ಯಾರು ಸಿಗುದಿಲ್ಲ. ಮತ್ತೆ ಈಗ ತೋಟದಿಂದ ಅಡಿಕೆ ತರುದು, ತೆಂಗಿನಕಾಯಿ ವರ್ಷದಲ್ಲಿ 2 ಸಲ ತೆಗೆದದ್ದನ್ನು ತರುದು, ಮತ್ತೆ ಬೇಕಾದೆಲ್ಲ ಏನಾದ್ರು ಕೆಲಸ ಮಾಡುವಾಗ ಇರುವ ಕಟ್ಟಿಗೆ ನಡೆದದ್ದು, ಕಲ್ಲು ಮಣ್ಣು ಯಾವುದನ್ನು ಬೇಕಿದ್ರೆ ಇದರಲ್ಲಿ ತರ್ಲಿಕ್ಕೆ ಆಗ್ತದೆ. ಒಂದು 3-4 ಕ್ವಿಂಟಾಲ್ ಲೋಡ್ ಎಳಿಲಿಕ್ಕೆ ಆಗ್ತದೆ. ಮತ್ತೆ ಅಡಿಕೆನೂ ಹಾಗೆ ಫುಲ್ ತುಂಬಿಸಿಕೊಂಡು ಗೋಣಿಯಲ್ಲಿ ಆದ್ರೆ ಒಂದು 7 ಗೋಣಿ ಅಡಿಕೆ ತುಂಬಿಸಿ ತರ್ಲಿಕ್ಕೆ ಆಗ್ತದೆ. ಒಂದು 100 ತೆಂಗಿನಕಾಯಿ ಒಮ್ಮೆಲೆ ತರಲಿಕ್ಕೆ ಆಗ್ತದೆ. ಆಗ ಅದನ್ನು ಹೊರಬೇಕಿದ್ದ ಜನ ಎಷ್ಟು ಬೇಕು, ಒಂದು 7 ಜನ ಎಲ್ಲ ಹೊರುವ ಸಾಮರ್ಥ್ಯದನ್ನು ಇದು ಒಮ್ಮೆಲೆ ತೆಕೊಂಡು ಬರ್ತದೆ. ಹಾಗಾದ್ರೆ ನಿಮ್ಗೆ ಇದೀಗ ಕೆಲಸ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಕೂಲಿ ಕೆಲಸಕ್ಕೆ ಜನ ಇಲ್ಲದಿದ್ರು ಸಾಮಾನ ಆಚೆ ಈಚೆ ಸಾಗಿಸ್ಲಿಕ್ಕೆ ತುಂಬಾ ಬೇಗ ಪ್ರಯೋಜನ ಆಗ್ತದೆ. ಈಗ ಕೆಂಪು ಕಲ್ಲು ಮತ್ತೆ ಮರಳೆಲ್ಲ ತರುದಾದ್ರೆ ಕೆಂಪು ಕಲ್ಲು 15 ಕಲ್ಲು ತರ್ಲಿಕ್ಕೆ ಆಗ್ತದೆ. ಮತ್ತೆ ಸಾಧಾರಣ ಎಲ್ಲ ಅಪ್ಪುಗಳನ್ನು ಹತ್ತುತ್ತದೆ, ಆದ್ರೆ ಇಳಿಸುವಾಗ ಮಾತ್ರ ರಿವರ್ಸ್ ಇಳಿಸ್ಬೇಕಾಗ್ತದೆ. ಹಾಗಾದ್ರೆ ಈಗ ನಂಗೆ ಅದೇ ಕ್ವಶನ್ ಕೇಳಬೇಕಿತ್ತು. ಇದರ ಪರ್ಫಾರ್ಮೆನ್ಸ್ ಅಂದ್ರೆ ಈಗ ಲೋಡ್ ಇದ್ದಾಗ ಇಂಜಿನ್ ನ ಪವರ್ ಸಾಕಾಗ್ತದ? ಇದೀಗ ಮೋಟೋ ಕಾರ್ಟ್ 350 ಅಂತ ಇದ್ರ ಹೆಸರು. ಹಾಗಾಗಿ ಇದ್ರದ್ದು ಹತ್ತುವಾಗ ಇದ್ರ ಪವರ್ ಸಾಕಾಗ್ತದ ಫುಲ್ ಲೋಡ್ ಇದ್ರೆ? ಹತ್ತುವಾಗ ಎಷ್ಟು ಪವರ್ ಬೇಕಾದಷ್ಟು ಸಾಕಾಗ್ತದೆ. ಡೌನ್ ಇಳಿಯುವಾಗ ಎದುರು ಬರ್ಲಿಕ್ಕೆ ಆಗುದಿಲ್ಲ, ರಿವರ್ಸ್ ಬರ್ಬೇಕಾಗ್ತದೆ. ಡೌನ್ ಅಲ್ಲಿ ರಿವರ್ಸ್ ಹಿಂದೆ ಬರ್ಬೇಕು, ಹಿಂದೆ ಬಂದ್ರೆ ಏನಾಗುದಿಲ್ಲ, ಪಲ್ಟಿ ಆಗುವಾಗ ಆಗ್ತದೆ. ಪಲ್ಟಿ ಆಗುದಿಲ್ಲ ಅಂತ ಪಲ್ಟಿ ಆದಿತ್ತು, ಹಾಗೆ ಹೇಳಿದ್ದಾರೆ ಅವರು. ಈಗ ಇದನ್ನು ಈಗ 3-4 ವರ್ಷದಿಂದ ನೀವು ಉಪಯೋಗಿಸ್ತಾ ಇದ್ದೀರಾ. ಈಗ ಇಷ್ಟು ಸಮಯದಲ್ಲಿ ಇದಕ್ಕೆ ಏನಾದ್ರು ರಿಪೇರಿ ಅಂತ ಏನಾದ್ರು ಬಂದಿದೆ? ರಿಪೇರಿ ಅಂತ ಏನು, ಚಿಲ್ಲರೆ ಮೈನರ್ ಗೇರ್ ವೈರ್, ಕ್ಲಚ್ ವೈರ್ ಏನಾದ್ರು 1-2 ಸಲ ಹೋಗಿತ್ತು. ಅದು ಹೋಂಡಾ ಇಂಜಿನ್, ಹಾಗಾಗಿ ಇಂಜಿನ್ಗೆ ಯಾವ ಎಫೆಕ್ಟ್ ಬರುವುದಿಲ್ಲ. ಹೋದ್ರೆ ನಾನು ಗೇರ್ ವೈರ್ ಕ್ಲಚ್ ವೈರ್ ಅಂತ ಹೋಗ್ತದೆ ಅಷ್ಟೇ ಹೊರತು ಏನಿಲ್ಲ. ಅದು 3 ಗೇರ್ ಇದೆ ಇದಕ್ಕೆ, ಲೋಡ್ ಎಳಿಯೋದಕ್ಕೆ ಏನು ತೊಂದರೆ ಇಲ್ಲ. ಸ್ವಲ್ಪ ಏನಂದ್ರೆ ಇದಕ್ಕೆ ಇದು ದಪ್ಪ ಟೈರು, ಹಾಗಾಗಿ ಸ್ವಲ್ಪ ಜಂಪ್ ಹೊಡಿತದೆ, ವೈಬ್ರೇಷನ್ ಇರ್ತದೆ. ಆದ್ರೆ ಲೋಡ್ ಫುಲ್ ಇರುವಾಗ ಜಂಪ್ ಎಲ್ಲ ಏನಾಗುದಿಲ್ಲ, ಏನು ತೊಂದರೆ ಆಗುದಿಲ್ಲ, ಎಳಿತದೆ, ಚೆನ್ನಾಗಿ ಎಳಿತದೆ, ಯಾವ ತೊಂದರೆನೂ ಬರುದಿಲ್ಲ. ಈಗ ಇದಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗ್ತದ ರಿಪೇರಿಗೆ ತಕೊಂಡೋದ್ರೆ? ಈಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗ್ತದೆ. ನಾವು ಇದು ಪುತ್ತೂರಿನ ಸಹಾಯ ಎಂಟರ್ಪ್ರೈಸ್ ಇಂದ ತಕೊಂಡದ್ದು. ಯಾವ್ದು ಬೇಕಿದ್ರೆ ಅವರು ಬಂದ ಮಾಡಿ ಕೊಟ್ಟು ಹೋಗ್ತಾರೆ. ಹಾಗೆ ಬರುವಾಗ ಆಗಿಲ್ಲ, 1 ಸಲ 2 ಸಲ ಬಂದಿದ್ದಾರೆ. ಚಿಲ್ಲರೆ ಮೈನರ್ ರಿಪೇರಿ ಇತ್ತು. ಏನು ಮೈನರ್ ರಿಪೇರಿ ಏನು ಬಂದಿತ್ತು ಅಂತ ಹೇಳ್ಬೋದಾ? ಅದು ರಿಪೇರಿ ಅಂದ್ರೆ ಬೇರೆನಿಲ್ಲ, ಕ್ಲಚ್ ವೈರ್ ಹೋಗಿದೆ. 1 ಸಲ ನಾವು ಸ್ಟಾರ್ಟ್ ಮಾಡುವ ರಾಪ್ ಕಟ್ ಆಯ್ತು, ಅದೆಲ್ಲ ನಮಗೆ ಹಾಕ್ಲಿಕ್ಕೆ ಆಗುವಂತದ್ದಲ್ಲ, ಅವರೇ ಬರ್ಬೇಕಷ್ಟೇ. ದೊಡ್ಡ ಕೆಲಸ ಏನಲ್ಲ ಅಂತೂ. ಚಿಲ್ಲರೆ ಒಂದು 400-500 ರೂಪಾಯಿಗೆ ಒಮ್ಮೆ ಬಂದು ಹೋದ್ರೆ ಆಗ್ತದೆ. 2 ಸಲ ಬಂದಿದ್ದಾರೆ. ಈಗ ಇಷ್ಟು ಸಮಯದಿಂದ ಉಪಯೋಗಿಸಿ ನೋಡುವಾಗಿದ್ರ ಬಾಡಿಗಳೆಲ್ಲ, ಬಾಡಿ ಪಾರ್ಟ್ಸ್ ಎಲ್ಲ ಗಟ್ಟಿ ಉಂಟಾ? ಬಾಡಿ ಒಳ್ಳೆ ಚೆನ್ನಾಗಿ ಗಟ್ಟಿ ಇದೆ, ದಪ್ಪದ್ದು ಗ್ಯಾಲೆನ್ಸ್ ತಗಡಂದ್ರೆ ಒಳ್ಳೆ ದಪ್ಪದ್ದು. ಈಗ ಇಷ್ಟು ಸಮಯದಿಂದ ಉಪಯೋಗಿಸಿ ನೀವು ಇದ್ರಲ್ಲಿ ಮುಖ್ಯವಾಗಿ ಏನು ಇದ್ರ ದೊಡ್ಡ ಸಮಸ್ಯೆ ಅಂತ ನೀವು ಅನ್ಕೊಂಡಿದ್ದೀರಿ? ಇದ್ರಲ್ಲಿ ಏನು ಅಷ್ಟೇನು ಒಳ್ಳೇದಿಲ್ಲ? ಸಮಸ್ಯೆ ಏನಿಲ್ಲ. ಮತ್ತೆ ತೋಟದೊಳಗೆಲ್ಲ ಮಳೆಗಾಲದಲ್ಲಿ ಹೋದ್ರೆ ಹೆಚ್ಚು ಸಲ ಹೋಗಿ ಆಗುವಾಗ ಸ್ವಲ್ಪ ಹೂತೋದಾಗ ಟೈರ್ ಅಡಿಗೆ ಹೋಗ್ತದೆ, ಆದ್ರೆ ಎಳಿತದೆ, ಅದ್ರಲ್ಲಿ ಏನು ತೊಂದರೆ ಬರುದಿಲ್ಲ. ಇದನ್ನು ಎಳಿಯುವವರು ಸ್ವಲ್ಪ ಗಟ್ಟಿ ಮುಟ್ಟಾದವರು ಇರ್ಬೇಕಾ ಅಥವಾ ಚಿಕ್ಕ ಮಕ್ಕಳು? ನನ್ನ ಪುಳ್ಳಿ ಇದ್ದಾನೆ, 12-13 ವರ್ಷದವ, ಅವನು ಕೂಡ ತಕೊಂಡು ಹೋಗ್ತಾನೆ. ಏನು ಅಷ್ಟೇ ಲೋಡ್ ಹಾಕಿಕೊಂಡು ಬರ್ತಾನೆ.
ಇದನ್ನು ನೀವು ಪರ್ಚೇಸ್ ಮಾಡುವ ಸಮಯದಲ್ಲಿ ಕಂಪನಿ ಹೇಳಿದಂತಹ ವಿಷಯಕ್ಕೂ ನೀವು ಇದನ್ನು ಅನುಭವಿಸಿದಂತಹ ವಿಷಯಕ್ಕೂ ಏನಾದ್ರೂ ವ್ಯತ್ಯಾಸ ಉಂಟಾ ಅಥವಾ ಒಂದೇ ತರ ಇದೆಯಾ? ಕಂಪನಿ ಹೇಳಿದ ಹಾಗೆ ಉಂಟು, ಏನು ತೊಂದರೆ ಬಂದಿಲ್ಲ. ಮತ್ತೆ ಮೈಲೇಜು ಹಾಗೆ ದಿವಸಕ್ಕೆ ಡೈಲಿ ಬೆಳಗ್ಗಿಂದ ಸಂಜೆವರೆಗೆ ಮಾಡಿದ್ರೆ ಒಂದು 2 ಲೀಟರ್ ಪೆಟ್ರೋಲ್ ಬೇಕು. 2 ಲೀಟರ್ ಪೆಟ್ರೋಲ್ ಇಡೀ ದಿನದ ಕೆಲಸಕ್ಕೆ ಸಾಕಾಗ್ತದೆ. ಸಾಕಾಗ್ತದೆ. ಒಟ್ಟಾರೆ ಹಾಗಾದ್ರೆ ಈಗ ನಿಮ್ಗೆ ಇದರಲ್ಲಿ ಈಗ ಬೆಲೆ ನೀವು ಇದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳ್ಬೋದಾ ಇದನ್ನು ತೆಕೊಳ್ಳುವ ಸಮಯದಲ್ಲಿ? ಈಗ ನಾವು ತೆಕೊಳ್ಳುವ ಸಮಯದಲ್ಲಿ 1,34,000 ಕೊಟ್ಟಿದ್ದೇವೆ. 1,00,000 ಇದಕ್ಕೆ ಸಬ್ಸಿಡಿ ಏನಾದ್ರು ಇತ್ತ ತೆಕೊಳ್ಳುವ ಸಮಯದಲ್ಲಿ? ಸಬ್ಸಿಡಿ ಇತ್ತು. ಇದು ನಾನು ನನ್ನ ಮಗಳ ಹೆಸರಲ್ಲಿ ತಕೊಂಡದ್ದು. ಅದು ಹೆಂಗಸರಿಗಾದ್ರೆ ಸಬ್ಸಿಡಿ ಜಾಸ್ತಿ ಉಂಟು, ಗಂಡಸರಿಗಾದ್ರೆ ಕಮ್ಮಿ ಅಂತ ಹೇಳಿ ಅದು ಅವಳ ಹೆಸರಿಗೆ ಒಂದು 70,000 ಸಬ್ಸಿಡಿ ಬಂದಿದೆ ಇದಕ್ಕೆ. ಬಾಕಿ ಕ್ಯಾಶ್ ಕೊಟ್ಟು ತಕೊಂಡದ್ದು. ಹಾಗಾದ್ರೆ ಈಗ ಕೊಟ್ಟ ಬೆಲೆಗೂ ಇದರಲ್ಲಿ ಮಾಡಿಸುವಂತ ಕೆಲಸಕ್ಕೂ ಒಳ್ಳೆ ಉಪಯೋಗಕಾರಿಯಾಗಿ ಒಳ್ಳೆ ಉಪಯೋಗಕಾರಿ ಇದೆ. ಅಂದ್ರೆ ಕೆಲವರಿಗೆ ಇದ್ರೆ ಈಗ ರೇಟ್ ಕೇಳಿದಾಗ ರೇಟ್ ಜಾಸ್ತಿ ಆಯ್ತು ಅಂತ ರೇಟ್ ಜಾಸ್ತಿ ಅಂದಾಗ ನೋಡುವಾಗ ಜಾಸ್ತಿ ಎಲ್ಲ ಕಾಣ್ತದೆ. ಈಗ ಯಾವುದಕ್ಕೆ ರೇಟ್ ಇಲ್ಲದು, ಎಲ್ಲದಕ್ಕೂ ಅದಕ್ಕಿಂತ ಮಿಷನಿಗೂ ರೇಟೇ. ಮತ್ತೆ ಕೆಲವರು ಹೇಳ್ತಾರೆ ಆ ಬೆಲ್ಟಿಂದ ಒಳ್ಳೇದು ಅಂತ ಹೇಳಿ. ಬೆಲ್ಟಿಂದ ನನಗೆ ಇದೇ ಒಳ್ಳೇದು ಕಾಣುದು. ಬೆಲ್ಟ್ಗಿಂತ ಇದೇ ಒಳ್ಳೇದು ಅಂತ ಇದೇ ಒಳ್ಳೇದು ಕಾಣುದು. ಯಾಕೆ ಯಾಕೆ ಹಾಗೆ ಹೇಳಿಕ್ಕೆ ಕಾರಣ? ಇದು ಅಂದ್ರೆ ಅದು ಆ ಬೆಲ್ಟ್ ಒಂದು ಹೋದ್ರೆ ಅದಕ್ಕೆ 10,000 15,000 ಉಂಟು. ಇದಕ್ಕೆ ಹೋದ್ರೆ 1,500ಕ್ಕೆ ಟೈರ್ ಆಗ್ಲಿಕ್ಕೆ ಆಗ್ತದೆ. ಟೈರ್ ಹೋಗಿಲ್ಲ ನಮ್ದು ಇನ್ನು, ಇದುವರೆಗೆ ಟೈರ್ ಚೇಂಜ್ ಮಾಡಿಲ್ಲ. ಇನ್ನೂ ಒಂದು 4-5 ವರ್ಷಕ್ಕೆಲ್ಲ ಏನಾಗ್ಲಿಕ್ಕಿಲ್ಲ. ಹಾಗಾದ್ರೆ ಅಂತಿಮವಾಗಿ ನಿಮ್ಮ ಅಭಿಪ್ರಾಯ ಏನು ಈ ಮಿಷನ್ ಬಗ್ಗೆ ಹೇಳೋದಾದ್ರೆ? ಅಂತಿಮವಾಗಿ ಏನಿಲ್ಲ, ಯಾರು ತೆಕ್ಕೊಳ್ಳೋದಾದ್ರೂ ಇದನ್ನು ಈ ತೆಕ್ಕೊಳ್ಳಿ. ಸಮಯದಲ್ಲಿ ಈಗ ತೆಕೊಳ್ಳೋದಾದ್ರೂ ಸಹ ಯಾರಿಗೂ ತೆಕ್ಕೊಳ್ಬಹುದು, ಒಳ್ಳೇದುಂಟು. ಎಂಟರ್ಪ್ರೈಸಸ್ ಅಲ್ಲಿ ಸಿಗ್ತದೆ. ಇಂಥ ಮಿಷನ್ ಎಂತವರಿಗೆ ಸೂಕ್ತ? ಯಾವ ತರದ ಕೃಷಿಕರಿಗೆ ಉಪಯೋಗ ಇದೀಗ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ನೋಡೋದಾದ್ರೆ? ಜಾಗ ಬೇಕು, ತುಂಬಾ ಸ್ವಲ್ಪ ಜಾಗ ಇದ್ದವರಿಗೆ. ಮತ್ತೆ ಅಪ್ಪು ಎಷ್ಟಿದ್ರು ಹೋಗ್ತದೆ. ಕಾರು ಹೋಗೋ ರೋಡಲ್ಲಿ ಇದು ಹೋಗ್ತದೆ. ತೋಟದ ಎಡೆಗೆ ಹೋಗುವಾಗ ಸ್ವಲ್ಪ ದಾರಿ 3.5 ಫೀಟ್ ಜಾಗ ಸಿಕ್ಕಿದ್ರೆ ಚೆನ್ನಾಗಿ ಹೋಗ್ತದೆ. ಇದಕ್ಕೆ ಬೇಕಾದ 3 ಫೀಟ್, 3.5 ಫೀಟ್ ಅಗಲ ಇದ್ರೆ ಸರಿಯಾಗಿ ಹೋಗ್ತದೆ, ಯಾವ ತೊಂದರೆಯೂ ಇಲ್ಲ. ಇದು ನನ್ನ ಪುಳ್ಳಿ, ಇವನೇ ಇದನ್ನು ಜಾಸ್ತಿ ಆಚೆ ಈಚೆ ಕೊಂಡೋಗ್ತಾ ಇರ್ತಾನೆ. ನನಗೆ ಅಷ್ಟು ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಈಗ. ಮತ್ತೆ ಈಗ ಇದು 2 ಬ್ರೇಕು, ಇದು ಆಕ್ಸಿಲೇಟರ್. ಇದು ಇದರಲ್ಲೇ ಹಾಗೆ ಟರ್ನ್ ಆಗ್ತದೆ. ಈ ಒಂದು ಸೈಡ್ ಅನ್ನು ಹೀಗೆ ಹಿಡಿದ್ರು ಟರ್ನ್ ಆಗ್ತದೆ, ಒಂದು ಬ್ರೇಕ್ ಹಿಡಿದ್ರೆ. ಮತ್ತೆ ಇದಕ್ಕೆ ಒಂದು ಫಸ್ಟ್, ಒಂದು ನ್ಯೂಟ್ರಲ್, ಒಂದು ರಿವರ್ಸ್ ಅಂತ ಹಾಗೆ 3 ಗೇರ್ ಇದೆ. ಇದು ಈ ಗಾಡಿಯನ್ನು ಹಾಗೆ ಇದನ್ನು ಪಲ್ಟಿ ಮಾಡುದಾದ್ರೆ ಹೀಗೆ ಪಲ್ಟಿ ಮಾಡ್ಲಿ, ರೋಡ್ ಖಾಲಿ ಮಾಡ್ಲಿಕ್ಕೆ ಆಗ್ತದೆ. ಇದರ ಬಾಡಿ ನೋಡಿ, ಈ ಕಡೆ ಓಪನ್ ಇದೆ. ಇದು ಬೋಡಿ ಅಂದ್ರೆ ಕಟ್ಟಿಗೆ ಸ್ವಲ್ಪ ಉದ್ದ ಇದ್ರೆ ಅಡ್ಡ ಇಟ್ಕೊಂಡು ಬರ್ಲಿಕ್ಕೆ ಒಳ್ಳೇದಾಗ್ತದೆ. ಹಾಗೆ ಬೋಡಿ ತೆಗೆದಿಟ್ಟು ಅದನ್ನು ತರ್ತೇವೆ. ಅಡಿಕೆ ಎಲ್ಲ ತರುವಾಗ ಇದನ್ನು ಸಿಕ್ಕಿಸಿಕೊಂಡೇ ಇರುದು. ಇದೀಗ ಕಟ್ಟಿಗೆ ತರ್ತಿತ್ತು, ಹಾಗಾಗಿ ಅದೇ ಗಾಡಿಯನ್ನು ಮಾಡಿದ್ದೀಗ. ಇದನ್ನೀಗ ಸ್ಟಾರ್ಟ್ ಎಲ್ಲ ಮಾಡಿ ತೋರಿಸ್ತೀರಾ ಒಮ್ಮೆ? ಸ್ಟಾರ್ಟ್ ಮಾಡ್ತೇನೆ. ಇದು ಈ ತರ ಹೇಳಿದ್ರೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎಕ್ಸಿಲೇಟರ್ ಕೊಡ್ಬೇಕು. ಮತ್ತೆ ಬಂದ್ ಮಾಡಿ ನಿಲ್ಲಿಸುವಾಗ ಯಾವಾಗ್ಲೂ ನಾವು ಈ ಪೆಟ್ರೋಲ್ ಬಂದ್ ಮಾಡುವ ಒಂದು ಇದು ಬಟನ್ ಉಂಟು, ಅದ್ರನ್ನ ಈಚೆ ಎಳ್ತು ಬಂದ್ ಮಾಡಿ ಇಡ್ಬೇಕದ್ದು. ಹೀಗೆ ಎಳ್ತು ಬಂದ್ ಮಾಡ್ಲಿಕ್ಕೆ. ಇದು ಸ್ಟಾರ್ಟ್ ಆಗದಿದ್ರೆ ಇದ್ರನ್ನ ಚಾಕ್ ಅಂತ ಒಂದು ಉಂಟು, ಅದ್ರನ್ನ ಈಚೆ ಮಾಡಿ ಒಮ್ಮೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗ್ತದೆ. ಮತ್ತೆ ಚಾಕ್ ತೆಗೆದು ಎಕ್ಸಿಲೇಟರ್ ಕೊಟ್ರೆ ಆಯ್ತು. ಇದು ಮುಂದೆ ಹೋಗ್ಬೇಕಾದ್ರೆ ಇದು ಮುಂದಿನ ಗೇರ್ ಹಾಕಿ ಈ ತರ ಹೋಗ್ಲಿಕ್ಕೆ. ಮತ್ತೆ ಇದು ನ್ಯೂಟ್ರಲ್ ಮಾಡಿ ಹಿಂದೆ ಮಾಡಿದ್ರೆ ಇದು ರಿವರ್ಸ್ ಬರ್ತದೆ. ನಿಲ್ಲಿಸುವಾಗ ಇಲ್ಲಿ ನ್ಯೂಟ್ರಲ್ ಅಲ್ಲಿ ಈ ತರ ನಿಲ್ಲಿಸಿ, ಮತ್ತೆ ಇದು ಸ್ಟಾಪ್ ಮಾಡುವ ಬಟನ್, ಈ ತರ ಸ್ಟಾಪ್ ಮಾಡಿದ್ರೆ ಆಯ್ತು. ಈಗ ಸ್ವಲ್ಪ ಕಟ್ಟಿಗೆ ಇತ್ತು ಮನೆಗೆ ತಗೊಂಡೋಗ್ಲಿಕ್ಕಂತ, ಈಗ ಲೋಡ್ ಮಾಡಿ ಈಗ ತಗೊಂಡೋಗ್ಲಿಕ್ಕಂತ ಹೊರಟದ್ದು. ಈ ಬಳ್ಳಿ ಉಂಟು, ಬಳ್ಳಿ ಬೇಕಾದ್ರೆ ಇಲ್ಲಿ ಕಟ್ಕೊಳ್ಬಹುದು ಬೀಳದಾಗೆ. ಈಗ ಇದು ಅಡಿಗೆ ಹೋಗಿದೆ, ಆಗುದಿಲ್ಲ ಇನ್ನು. ಈಗ ತೋರಿಸ್ತೇನೆ ಹೋಗಿ. ಒಮ್ಮೆ ಇದ್ರೆ ಸ್ಟಾರ್ಟ್ ಆಗ್ತದೆ. ಡೌನ್ ಇರ್ಬೇಕಾದ್ರೆ ರಿವರ್ಸ್ ಹೋಗ್ಬೇಕು. ಇದು ತುಂಬಾ ಡೌನ್ ಇಲ್ಲ, ಹಾಗಾಗಿ ನಾನು ಇದೇ ತರ ಹೋಗ್ತಾ ಇದ್ದೇನೆ, ಏನಾಗುದಿಲ್ಲ ಅಷ್ಟಂತ. ಹಾಗೀಗ ತೋರಿಸ್ತೇನೆ ಹೋಗಿ. ಇಲ್ಲಿ ಡೌನ್ ಅಲ್ಲೆಲ್ಲ ಹೋಗುವಾಗ ಬ್ರೇಕ್ ಇಟ್ಕೊಳ್ಬೇಕು. ಮತ್ತೆ ಎಕ್ಸಿಲೇಟರ್ ಕೂಡ ಕೊಟ್ರೆ ಸ್ವಲ್ಪ ಗ್ರಿಪ್ ಸಿಗ್ತದೆ, ಸ್ವಲ್ಪ ಎಕ್ಸಿಲೇಟರ್ ಕೊಟ್ರೆ.
ನೋಡಿ ಏನಾಗುದಿಲ್ಲ ಈ ತರ ಇದ್ರಲ್ಲಿ ಎಲ್ಲ ಸೀದಾ ಹೋಗ್ತದೆ. ಸ್ವಲ್ಪ ಎಕ್ಸಿಲೇಟರ್ ಕೊಡ್ಬೇಕು, ಆಗ ಬ್ರೇಕ್ ಇದು ಗ್ರಿಪ್ ಸಿಗ್ತದೆ. ನೋಡಿ ಈಗ ಅದ್ರಲ್ಲಿ ಬಂದೆ ನಾನು, ಈಗ ಅನ್ಲೋಡ್ ಮಾಡೋದ್ರನ್ನು ತೋರಿಸ್ತೇನೆ. ಅಲ್ಲಿ ಅನ್ಲೋಡ್ ಮಾಡುದು. ಈಗ ಅನ್ಲೋಡ್ ಮಾಡಿ ತೋರಿಸ್ತೇನೆ. ಈ ತರ ಹಾಕಿಕೊಂಡು ಅಂದ್ರೆ ಅಂತ ಕಷ್ಟ ಇಲ್ಲ. ಈ ತರ ನಾವು ಈ ತರ ಮಾಡಿದ್ರೆ ಆಯ್ತು, ಈ ತರ ಇಷ್ಟು ಮಾಡಿದ್ರೆ ಆಯ್ತು, ಅದು ಹೋಗ್ತದೆ. ಹಾಗೆ ಈ 2 ಸೈಡ್ ಪ್ಲೇಟ್ ಅಂತ ತೆಗ್ದದ್ದು ಸುಲಭ ಆಗ್ತದಂತ. ಈಗ ನೋಡಿ ಉದ್ದ ಉದ್ದ ಕಟ್ಟಿಗೆಯನ್ನು ಕೂಡ ಈ ತರ ಇಡ್ಲಿಕ್ಕೆ ಆಗ್ತದೆ. ನಾವು ಎಲ್ಲಿಯಾರ ಪ್ಲೇಟ್ ಇದ್ರೆ ಉಂಟಂದ್ರೆ ಆಗುದಿಲ್ಲ. ಇದು ಈ ಕಟ್ಟಿಗೆಯನ್ನೆಲ್ಲ ಎದುರಿಗೆ ಸಮಾಧಿಸ್ಲಿಕ್ಕೆ ಆಗುದಿಲ್ಲ ಆಗ ನಾವು ತೋರಿಸಿದಾಗೆ, ಯಾಕಂದ್ರೆ ಇದು ಅಡ್ಡ ಆಗ್ತದೆ ಈ ಜಾಗೆ. ಮತ್ತೆ ಅಡಿಕೆ, ತೆಂಗಿನಕಾಯಿ, ಮಣ್ಣು, ಹೊಯ್ಗೆ ಅದೆಲ್ಲ ಆಗ್ತದೆ. ಅದೆಲ್ಲ ಈ ತರ ಪಲ್ಟಿ ಮಾಡಿದ್ರೆ ಬರ್ತದೆ ಎದುರುಗಡೆ. ನಿಮ್ಗೆ ಈ ವಿಡಿಯೋ ತುಂಬಾ ಉಪಯೋಗಕಾರಿಯಾಗಿತ್ತು ಅಂತ ಅನ್ಕೊಂಡಿದ್ದೇನೆ. ಹಲವಾರು ಮಾಹಿತಿಗಳು ಸಿಕ್ಕಿದೆ ಅಂತ ಕೂಡ ಅನ್ಕೊಂಡಿದ್ದೇನೆ. ಏನಾದ್ರೂ ಸಂಶಯಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡಲು ಪ್ರಯತ್ನಿಸ್ತೇವೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.